ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಸಂದರ್ಭ ಭದ್ರತಾ ಲೋಪ ಆಗಿದೆ. ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ್ದ ಕಾರ್ಯಕರ್ತ. ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಸಂದರ್ಭದಲ್ಲಿ ಆದಂತಹ ಭದ್ರತಾ ಲೋಪ ಇದು. ಸಿಎಂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಭದ್ರತೆ ಕೇಳೋದೇ ಬೇಡ, ಅಷ್ಟರ ಮಟ್ಟಿಗಿರುತ್ತೆ. Z+ ಭದ್ರತೆಯನ್ನ ಒದಗಿಸಲಾಗಿರುತ್ತೆ. ಆದ್ರೆ ನಿನ್ನೆ ಆದಂತಹ ಘಟನೆ ನೋಡ್ತಾ ಹೋದ್ರೆ ಭದ್ರತಾ ಲೋಪ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆರೋಪಿ ರಿಯಾಜ್ ಈಗ ಪೊಲೀಸ್ ಮುಂದೆ ಹೇಳಿಕೆ ಕೊಟ್ಟಿದ್ದೇನು? ರಿಯಾಜ್ ಹೇಳಿಕೆಯನ್ನ ಸಿದ್ದಾಪುರ ಪೊಲೀಸರು ದಾಖಲಿಸಿದ್ದಾರೆ. ನಿನ್ನೆಯ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಪ್ರಚಾರದ ಸಂದರ್ಭ ಆಗ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ರಿಯಾಜ್ ಹಾರ ಹಾಕ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಹಾರ ಹಾಕುವಂತಹ ಒಂದು ಸಂದರ್ಭ ಗನ್ ಅನ್ನ ಕಾಣಬಹುದು ದೃಶ್ಯದಲ್ಲಿ. ಈ ಗನ್ ಅನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಇರುವಂತಹ ಕಾರ್ಯಕ್ರಮ ಅದು, ಹೇಗೆ ಭದ್ರತಾ ಲೋಪ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ. ಹಮಾರ ಸಾಬ್ ಊಪರ್ ಸೆ ಬುಲಾಯ, ಹೀಗಾಗಿ ಸಿಎಂ ಸಾಹೇಬ್ರಿಗೆ ಹೋಗಿ ಹಾರ ಹಾಕದೆ ಅಂತ ರಿಯಾಜ್ ಅವರು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಿಎಂ ಸಿದ್ದರಾಮಯ್ಯ ಅಂತಲ್ಲ, ಸಿಎಂ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ಅವರ ಭದ್ರತೆಯ ವಿಚಾರ ಕೇಳೋದೇ ಬೇಡ, ಅಷ್ಟರ ಮಟ್ಟಿಗಿರುತ್ತೆ. ಸೊ ಹೇಗಿದು ಭದ್ರತಾ ಲೋಪ ಆಗಿದ್ದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಜ್ ಕಡೆಯಿಂದ ಬರ್ತಾ ಇರುವಂತಹ ಸ್ಪಷ್ಟನೆ ಏನು? ವೀಣಾ, ಇವಾಗ ಆಲ್ರೆಡಿ ಸಿದ್ದಾಪುರ ಪೊಲೀಸರ ಮುಂದೆ ರಿಯಾಜ್ ಹೇಳಿಕೆಯನ್ನ ದಾಖಲಿಸಿರುವಂತದ್ದು. ಅಂದ್ರೆ ಪ್ರಕರಣದಲ್ಲಿ ನಮ್ಮ ಏನ್ ಸಾಹೇಬ್ರೇನಿದ್ರು ಅವರು ನಮ್ಮನ್ನ ಕರೆದ್ರು, ಹೀಗಾಗಿ ಮೇಲೆ ಹೋಗಿ ನಾನು ಇಬ್ರಿಗೂ ಕೂಡ ಹಾರ ಹಾಕ್ದೆ ಅಂತ ಅನ್ಬಿಟ್ಟು ಆ ರಿಯಾಜ್ ಹೇಳಿರುವಂತದ್ದು. ಆದ್ರೆ ಗನ್ನಿತ್ತು, ಆ ಒಂದು ಗನ್ನಿಗೆ ಲೈಸೆನ್ಸ್ ಅನ್ನ ರಿನಿವಲ್ ಮಾಡಿಸ್ಕೊಂಡಿದ್ದ, ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಅದನ್ನ ವಾಪಸ್ ಕೊಡ್ಬೇಕಿತ್ತು, ಕೊಟ್ಟಿರ್ಲಿಲ್ಲ. ಇದಕ್ಕೆ ಕೇಳೋದಕ್ಕೆ ಸ್ಪೆಷಲ್ ಪರ್ಮಿಷನ್ ಅನ್ನ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ರಾತ್ರಿ 1:30 ತನಕವೂ ಕೂಡ ರಿಯಾಜ್ ನನ್ನ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ನಾನು ಸಿಎಂ ಬಳಿ ಹೋಗ್ತಾ ಇರ್ಲಿಲ್ಲ, ನಮ್ಮ ಸಾಹೇಬ್ರು ದೇವರಾಜ್ ಏನಿದ್ದಾರೆ ಅವ್ರ ಮೇಲ್ ಕರೆದ್ರು, ಹೀಗಾಗಿ ಅಲ್ಲಿ ಹೋಗಿ ನಾನು ಹಾರವನ್ನ ಹಾಕ್ದೆ. ನನಗೆ ಲೈಫ್ ಥ್ರೆಟ್ ಇದೆ, ಹೀಗಾಗಿ ಪ್ರತಿದಿನ ಗನ್ನನ್ನ ಇಟ್ಕೊಂಡು ಹೊರಗೆ ಹೋಗ್ತೇನೆ. ಯಾಕಂದ್ರೆ ಸಿಎಂ ಮುಂದೆ ಒಂದು ಗನ್ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶ ನಂಗಿರ್ಲಿಲ್ಲ. ಇದೆಲ್ಲ ಆ ಒಂದು ಜೋಶಲ್ಲೇ ನನ್ನ ಹಾರವನ್ನ ಹಾಕ್ತೆ ಅಂತ ಆತ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಈಗಿದ್ರು ಕೂಡ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಏನಾದ್ರು ಸ್ಪೆಷಲ್ ಪರ್ಮಿಷನ್ ಏನಾದ್ರು ಪಡ್ಕೊಂಡಿದ್ನ ಅನ್ನೋದ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡಿರುವಂತದ್ದು. ಇದಕ್ಕೆ ಆತ ಎಲ್ಲ ದಾಖಲೆಗಳನ್ನು ಕೂಡ ಪೊಲೀಸರಿಗೆ ಒಪ್ಪಿಸಿದ್ದಾನೆ. 1:30 ಸುಮಾರಿಗೆ ಆತನನ್ನ ಪೊಲೀಸರು ಕೂಡ ಬಿಟ್ಟು ಕಳಿಸಿರುವಂತದ್ದು, ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಬಿಟ್ಟು ಕಳಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ರ್ಯಾಲಿಯ ವೇಳೆ ಏನು ಭದ್ರತಾ ಲೋಪ ಆಯಿತು? ವಿಚಾರಣೆಯ ಸಂದರ್ಭದಲ್ಲಿ RV ದೇವರಾಜ್ ಹೆಸರು ಪ್ರಸ್ತಾಪ ಆಗಿರುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ RV ದೇವರಾಜ್ ಹೇಳಿಕೆಯನ್ನ ಕೊಡ್ತಾರೆ. ನಿನ್ನೆ ರಿಯಾಜ್ ಸಿದ್ದಾಪುರದ ರ್ಯಾಲಿ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದ. ಅವನು ತುಂಬಾ ಒಳ್ಳೆಯ ಹುಡುಗ, ಅವನಿಗೆ ಗನ್ ಲೈಸೆನ್ಸ್ ಇದೆ. ಸಿಎಂಗೆ ಹೂವಿನ ಹಾರ ಹಾಕೋದಿಕ್ಕೆ ರಿಯಾಜ್ಗೆ ನಾನೇ ಹೇಳಿದೆ, ಗನ್ ತಂದಿದ್ದು ತಪ್ಪು, ನಾನು ಒಪ್ಪಿಕೊಳ್ತೇನೆ. ರಿಯಾಜ್ ಸಿದ್ದಾಪುರ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ, ಒಳ್ಳೆ ಹುಡುಗ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾನೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾರೆ RV ದೇವರಾಜ್. ನಿನ್ನೆ ಸಿಎಂ ಚುನಾವಣಾ ಪ್ರಚಾರದ ವೇಳೆ ರಿಯಾಜ್ ಅಂತ ವ್ಯಕ್ತಿ ಗನ್ನನ್ನು ಇಟ್ಕೊಂಡು ಹಾರ ಹಾಕಿರುವಂತಹ ವಿಚಾರ ಇದೀಗ ಸೆನ್ಸೇಷನಲ್ ಆಗಿರೋದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಚಿಕ್ಕಪೇಟೆ ಮಾಜಿ ಶಾಸಕರಾದಂಥ RV ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ರಿಯಾಜ್ ಯಾರು? ಅಲ್ಲಿ ಮೇಲೆ ಬರೋದಕ್ಕೆ ನೀವೇ ಹೇಳಿದ್ರಂತೆ, ಹೌದಾ? ಏನಾಯ್ತು ಸರ್? ನೀವು ಅಲ್ಲೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಬೋದು. JP ನಗರಿಂದನೂ ಸಾವಿರಾರು ಜನ CMಗೆ ಅವರು 5 ಕಾರ್ಯಕ್ರಮ ಕೊಟ್ಟಿರಲ್ಲ, ಅದರಿಂದ ಅವ್ರ ಜನಪ್ರಿಯತೆ ಭಾಳ ಆಗ್ಬಿಟ್ಟಿದೆ. ದೊಡ್ಡವ್ರು ಹೇಳ್ತಲ್ಲ, ಅನ್ನ ಯಾರು ಅನ್ನ ಹಾಕಿದ್ರೆ ಋಣ ತೀರಿಸ್ಬೇಕು ಅಂತ, ಆ ಥರ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸಾವಿರಾರು ಹಾಕೋ CM, ಸಾವಿರಾರು, 1-2 ಅಲ್ಲ. ಆವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದಟ್ಲೆ ಎಡಗಡೆ ರಾಮಲಿಂಗಾರೆಡ್ಡಿಯವರು, ಮಧ್ಯ CM, ಈ ಕಡೆ ನಾನು ಸೌಮ್ಯ ರೆಡ್ಡಿ, ಆ ಕಡೆ ಯುವರಾಜು ನಿಂತ್ಕೊಂಡಿದ್ವಿ. ಯಾರು ಹೂನಾರ ಬಂದು ಬೇಡ ಅನ್ನೋಕ್ಕಾಗತ್ತಾ? ಯಾರು ಹಚ್ಕೊಂಡು ಬೇಡ ಅಂದಿದ್ದಾರೆ, ಗೊತ್ತಿದ್ದೆಲ್ಲ ಈಸ್ಕೊಂಡು CM ಕೊಟ್ಟು CMಗೆ ಹಾಕಕ್ಕೆ ಬಿಡಲಿಲ್ಲ. ಎತ್ಕೊ ಬಂದ ಮೇಲೆ ಇಸ್ಕೊಂಡ ಇಳುವಲ್ಲ. ಇದು ಇಷ್ಟ ಆಗಿತ್ತು. ಅವನು ಆ ಫೋಟೋನ ಅವನೇ ಅಪ್ಲೋಡ್ ಮಾಡೋದು, ಬೇರೆಯವರಲ್ಲ. ಯಾರು ಸೀಕ್ರೆಟ್ ಹೇಳಿ ಅಪ್ಲೋಡ್ ಮಾಡಿದ್ರು, ಅವ್ನ ಫೋಟೋ ಅವನೇ ಅಪ್ಲೋಡ್ ಮಾಡಿದ್ರು.
ಈ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿರೋದು. ಓಕೆ, ಅಂದ್ರೆ ಇವಾಗ ಗನ್ ಇಟ್ಕೊಂಡು ಬಂದಿರೋದು ಇವಾಗ ತಪ್ಪು ಅಂತ ಅನ್ನಿಸ್ತಿದೆ. ಅದ್ರ ಬಗ್ಗೆ ಸರ್ ಹಾರ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ, ಗನ್ ಇಟ್ಕೊಂಡು ಬಂದಿದ್ದು ಅವನಿಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡೆ. ಅವ್ನು 3 ವರ್ಷದ ಮುಂಚೆನೇ ತಿರೋಬೇಕಾಗಿತ್ತು, ಬಚಾವ್ ಮಾಡ್ಕೊಂಡಿದ್ದು ಅಂತ ಅವ್ನಿಗೆ ಸ್ಪೆಷಲ್ ಪರ್ಮಿಷನ್, ಎಲೆಕ್ಷನ್ ಓಡಾಡೋಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಕಾಪಿನೂ ಕೊಡ್ತೀನಿ ನೋಡ್ಕೊಳ್ಳಿ. ಅದರಿಂದ ಅವನೇನು ಮಾಡೋಣ ಬಂದಲ್ಲ. ಆ CM ನೋಡು ಜೋಶೊಳಗೆ ಈ ತಪ್ಪು ಕೆಲಸ ಮಾಡೋಣ. ಅಂದರೆ ಅವ್ನು ಕೆಟ್ಟ ಉದ್ದೇಶದಿಂದ ಮಾಡೋದಲ್ಲ, ಅದು ತೆಗೆದಿಡಬೇಕಾಯಿತು, ತೆಗೆದಿಟ್ಟಿಲ್ಲ, ಅದು ತಪ್ಪು. ಅವನು ಸುಮಾರು ವರ್ಷದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ಅವನು ನಾವು ಹೆಂಗೆ ಅವನ ಮೇಲೆ ಸುಳ್ಳು ಹೇಳೋಕ್ಕಾಗುತ್ತೆ? ಬೇರೆ ದಯచేసి ಕಾಣಿಸ್ತಾ ಇರಲಿಲ್ಲ. ನಾನು ಹಂಗೆ ನಾವು ಆ ಥರ ಹುಡುಗ ಅಲ್ಲ, ಇರೋದು ಒಪ್ಕೊಬೇಕು. ಯಾರೋ ರಾಜಕಾರಣಿ ಬೇರೆ ಪಕ್ಷದವರು ಮಾತಾಡ್ಬಿಟ್ರೆ ಅದು ತಪ್ಪಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಟ್ಕೊಳ್ಬಾರ್ದು. ದೇವರನ್ನ ಹೇಳ್ತಿದ್ರಿ, CM ಅಂದರೆ ಅಪಾರ ಅಭಿಮಾನ. ನೀವು ಏನೋ ಟೆಸ್ಟ್ ಮಾಡಬೇಕು ಅಂದರೆ ನೀವು ಸೀದಾ ಸಿದ್ದಾಪುರ ಎಂಟ್ರಾಗಿ ರಿಯಾಜ್ ಅಂತ ಕೇಳಿ, ಯಾರು ರಿಯಾಜ್ ಅಂತ ಹೇಳ್ತಾರೆ. ಅವನು ಏನು ಕೆಲಸ ಮಾಡ್ತಾನೆ ಕೇಳಿ. ಕೊರೋನಾ ಒಳಗೆ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾನೆ ಪಾಪ. ಅವನು ಏನೋ ಜೋಶಲ್ಲಿ ಬಂದ್ಬಿಟ್ಟಾನೆ ಖುಷಿಯೊಳಗೆ. ಓಕೆ ಸರ್, ಅಂದರೆ ಎಲೆಕ್ಷನ್ ಟೈಮಲ್ಲಿ ಗನ್ನನ್ನು ಸರೆಂಡರ್ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ. ಏನು ರೀಸನ್ ಇರ್ಬೋದು? ಅದು ಇವಾಗ ಇನ್ನೊಂದು ಇಲ್ಲ, ಅದೇ ಹೇಳ್ತಾ ಇರೋದು. ಎಲೆಕ್ಷನ್ ಅವ್ನ ಗನ್ ಲೈಸೆನ್ಸ್ ಇದೆ, ಎಲೆಕ್ಷನ್ಗೋಸ್ಕರ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವನಿಗೆ, ಅದರಿಂದ ಅವ್ನು ಇಟ್ಕೊಂಡು. ಅಂದರೆ ಈ BJP ನಾಯಕರು ಹೇಳ್ತಿರೋ ಅಂಥದ್ದು CMಗೆ ಒಬ್ಬ ಗನ್ ಇಟ್ಕೊಂಡು ಹಾರ ಹಾಕ್ತಾನೆ ಅಂತಂದರೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ, ಭದ್ರತಾ ವೈಫಲ್ಯ ಅಲ್ವಾ ಅಂತ ಅಂದ್ಬಿಟ್ಟು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹೇಳ್ತಿದ್ರು. ಏನು ಹೇಳ್ತೀರಿ ಸರ್? ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವರು ಒಬ್ಬ ನಿಷ್ಠಾವಂತ ವ್ಯಕ್ತಿ ಜೊತೆ ಯಾವತ್ತು ಓಡಾಡ್ದವ್ರಲ್ಲ. ಅವರು ಏನೋ ಒಂದು ಸಿಗ್ತಾ ಅವರೊಬ್ಬ ಬೇರೆ ಜಾತಿಯವನ ಅವನ ಮೇಲೆ ದೂರ ಮಾಡೋದು. ಅಶೋಕು ಯಾರೇ ಇರಲಿ, ನನ್ನ ತಿಳಿಸ್ಬೇಕಾರ ಇವನು ಕಾಂಗ್ರೆಸ್ನ ಭಾಳ ನಿಷ್ಠಾವಂತ ಕಾರ್ಯಕರ್ತ, ಅಷ್ಟು ಮಾತ್ರ ನನಗೆ. ಏನು ಇದಿಷ್ಟು ಕಾಂಗ್ರೆಸ್ ಮಾಜಿ ಶಾಸಕ RV ದೇವರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗನ್ ಇಟ್ಕೊಂಡು CMಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿ ರಿಯಾಜ್ ಬೆನ್ನಿಗೆ DCM DK ಶಿವಕುಮಾರ್ ನಿಂತಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ DKಶಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾವುದೇ ಸೆಕ್ಯೂರಿಟಿ ವೈಫಲ್ಯ ಯಾವುದೂ ಕೂಡ ಆಗಿಲ್ಲ, ಅವರವರ ರಕ್ಷಣೆಗೆ ಅವರು ಗನ್ ಅನ್ನ ಇಟ್ಕೊಂಡಿರ್ತಾರೆ. ನನಗೂ ಗನ್ ಮ್ಯಾನ್ ಇದ್ದಾರೆ, ಅವರು ಗನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ DCM DKಶಿ. ಗನ್ ಇಟ್ಕೊಂಡು CMಗೆ ಹಾರ ಹಾಕಿದಂತಹ ರಿಯಾಜ್ ಬೆನ್ನಿಗೆ ನಿಂತಿದ್ದಾರೆ DKಶಿ. ಅವರವರ ರಕ್ಷಣೆಗೆ ಅವ್ರು ಇಟ್ಕೊಂಡಿರ್ತಾರೆ, ಯಾವುದು ಭದ್ರತಾ ಲೋಪ ಆಗಿಲ್ಲ ಅಂತ ಹೇಳ್ತಾರೆ. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈ ಮಾತಾಡೋದ್ರಿಂದ ಏನು ಪ್ರಯೋಜನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.